ಲಾಯರ್ ಜಗದೀಶ್ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಸೆಲೆಬ್ರಿಟಿಗಳ ವಿಚಾರದಲ್ಲಿ ಲಾಯರ್ ಆಗಿ ಕೆಲಸ ಮಾಡಿದ್ರಿಂದ ತಕ್ಕ ಮಟ್ಟಿಗೆ ಕೆಲವರಿಗೆ ಪರಿಚಯ ಇದ್ರು. ಆದರೆ ಬಿಗ್ ಬಾಸ್ಗೆ ಹೋದ ಮೇಲೆ ಇಡೀ ಕರ್ನಾಟಕಕ್ಕೆ ಪರಿಚಯ ಆದರು ಮತ್ತು ಕೆಲವು ಸಂದರ್ಭದಲ್ಲಿ ಕರ್ನಾಟಕದ ಕ್ರಶ್ ಅಂತ ಕೂಡ ಕರೆಸ್ಕೊಂಡಿದ್ದು ಇದೆ. ಸೊ ಇಂಥ ಲಾಯರ್ ಜಗದೀಶ್ ತಲೆಹರಟೆ ಅನ್ನೋದು ಬೇಸರದ ಸಂಗತಿ. ಸೊ ಇಂಥ ಲಾಯರ್ ಜಗದೀಶ್ ಎಲ್ಲಿ ಹೇಗೆ ಮಾತಾಡಬೇಕು, ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಅನ್ನೋದನ್ನು ಕಲಿತೇ ಇಲ್ಲ. ಮುಂಗೋಪ ಅವರನ್ನು ಇವತ್ತು ಇನ್ನೆಲ್ಲಿಗೂ ತೆಗೆದುಕೊಂಡು ಹೋಗಿ ನಿಲ್ಲಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಲಾಯರ್ ಜಗದೀಶ್ ಓದ್ಕೊಂಡಿದ್ದಾರೆ, ಲಾಯರ್ ಆಗಿದ್ದಾರೆ, ಸಮಾಜದಲ್ಲಿ ಒಂದೊಳ್ಳೆ ಸಂಪಾದನೆಯನ್ನು ಮಾಡಿದ್ದಾರೆ. ಹೀಗಿರಬೇಕಾದ್ರೆ ಸಮಾಜದಲ್ಲಿ ಯಾರಾದರೂ ಗಲಾಟೆ ಮಾಡ್ತಿದ್ದಾರೆ ಅಂದರೆ ಅದನ್ನು ಬಿಡಿಸುವಂಥ ಪ್ರಯತ್ನ ಮಾಡಬೇಕು, ಶಾಂತಿಯನ್ನು ಕಾಪಾಡುವಂಥ ಪ್ರಯತ್ನ ಮಾಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಇವರೇ ಬೀದಿಗಿಡಿದು ತೋಳು ಮಡಚಿ ಕಾಲಲ್ಲಿ ಎತ್ಕೊಂಡು ಹೊಡಿತೀಯ ಬಡಿತೀಯ ಬಾ ಅಂತ ಮುನ್ನುಗ್ಗಿದ್ರೆ ಅದು ಬೇರೆ ಬೇರೆ ರೀತಿಯಾದಂತಹ ಪರಿಣಾಮವನ್ನು ಎದುರಿಸುವಂತೆ ಮಾಡುತ್ತೆ. ಇವತ್ತು ಬೇಸರದ ಸಂಗತಿ ಅಂತಂದರೆ ಲಾಯರ್ ಜಗದೀಶ್ ಅವರ ಅತಿರೇಕದ ವರ್ತನೆ ಅವ್ರ ಕುಟುಂಬಕ್ಕೂ ಕೂಡ ಡ್ಯಾಮೇಜ್ ಆಗಿದೆ, ಅವರ ಪುತ್ರನಿಗೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದೇ ಬೇಸರದ ಸಂಗತಿ. ಇವತ್ತು ಲಾಯರ್ ಜಗದೀಶ್ ಮತ್ತು ಆತನ ಪುತ್ರನನ್ನು ಮತ್ತು ಗನ್ಮ್ಯಾನನ್ನು ಅರೆಸ್ಟ್ ಮಾಡಲಾಗಿದೆ, ಕೋರ್ಟ್ಗೆ ಕರ್ಕೊಂಡು ಹೋಗಲಾಗ್ತಿದೆ. ಏನು ತಿಳಿಯದ ಲಾಯರ್ ಜಗದೀಶ್ ಮಗನನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು, ಅವರನ್ನು ಕೂಡ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವುದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಲಾಯರ್ ಜಗದೀಶ್ ಅಧಿಕ ಪ್ರಸಂಗಿ, ತಲೆಹರಟೆ, ಇನ್ನೇನೋ ಮತ್ತೊಂದೇನೋ ಅನ್ನೋದಿದೆ. ಆದರೆ ಅವ್ರ ಮಗನಿಗೆ ಏನೂ ಗೊತ್ತಿಲ್ಲ. ಆತಾಯಿತು, ಆತನ ಕೆಲಸ ಆಯಿತು, ಆತನ ಓದಾಯಿತು ಅಂತ ಇದ್ದಂತೆ ಚಿಕ್ಕ ಹುಡುಗ. ಆದರೆ ಅಪ್ಪನ ಈ ಎಲ್ಲ ಎಡವಟ್ಟುಗಳಿಂದ ಕಿರಿಕಗಳಿಂದ ಇವತ್ತು ಮಗ ಕೂಡ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಹಾಗಿದ್ರೆ ಲಾಯರ್ ಜಗದೀಶ್ ಏನು ಮಾಡಿದ್ರು, ಅಂಥದ್ದು ಏನು ಎಡವಟ್ಟಾಯಿತು, ಅವ್ರ ಮಗನ ಯಾಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಇದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಲಾಯರ್ ಜಗದೀಶ್ ಬಿಗ್ ಬಾಸ್ಗೆ ಬಂದ ಮೇಲೆ ಕರ್ನಾಟಕದ ಕ್ರಶ್ ಅಂತ ಯಾವಾಗ ಕರೆಸ್ಕೊಂಡ್ರೋ ಆಗಿನಿಂದ ಲಾಯರ್ ಜಗದೀಶನನ್ನು ಹಿಡಿಯೋದಕ್ಕೆ ಸಾಧ್ಯವಾಗ್ತಿಲ್ಲ. ತಾವೇನೇ ಮಾಡಿದ್ರು ಜನ ಒಪ್ಕೊಳ್ತಾರೆ, ತಾನು ಏನೇ ಮಾಡಿದ್ರು ಜನ ಇಷ್ಟಪಡ್ತಾರೆ, ನಾನು ಇರೋದೇ ಕರೆಕ್ಟು, ನಾನು ಇರೋದೇ ಹೀಗೆ, ನಾನು ಏನು ಮಾಡಿದ್ರು ಅದು ಸರಿ ಅನ್ನುವಂಥ ದುರ್ವರ್ತನೆಯನ್ನು ಅನುಸರಿಸ್ತಾ ಇದ್ದಾರೆ. ವಯಸ್ಸಾಗಿದೆ ಅನ್ನೋದು ಬಿಟ್ಟರೆ ಬುದ್ಧಿ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಿಗ್ ಬಾಸ್ನಲ್ಲಿ ಒಂದು ಫೇಮ್ ಬರ್ತಾ ಇದ್ದ ಹಾಗೇನೆ ತನ್ನ ಅತಿರೇಕದ ವರ್ತನೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ. ಯಾರಾದರೂ ಇವ್ರ ಹತ್ರ ಮಾತಾಡೋಕೆ ಹೋಯ್ತು ಅಂತಂದರೆ ಎದೆಯಲ್ಲೇ ಅವರನ್ನು ತಳ್ಳೋದು, ಹೊಟ್ಟೆಯಲ್ಲೇ ಅವರನ್ನು ದೂಡೋದು, ನಾನೇ ತನ್ನ ರೌಡಿ, ನಾನೇ ದೊಡ್ಡ ಡಾನು ಅನ್ನುವಂಥ ರೀತಿಯಾದಂಥ ವರ್ತನೆಯನ್ನು ಮಾಡ್ತಿದ್ದಾರೆ. ಸೊ ಅದು ಕೆಲವರು ಸಹಿಸ್ಕೊಂಡಿರ್ತಾರೆ, ಹೋಗಪ್ಪ ಇವ್ರ ಹತ್ರ ಯಾರು ಮಾತಾಡ್ತಾರೆ, ಈ ಮನುಷ್ಯ ಸರಿ ಇಲ್ಲ ಅಂತ. ಆದರೆ ಇವ್ರಿಗಿಂತ ತಲೆಕೆಟ್ಟೋರು ಇನ್ನೊಂದಷ್ಟು ಮಂದಿ ಇರ್ತಾರೆ. ಅವ್ರುಗಳು ಇವ್ರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿರ್ತಾರೆ. ಹೌದು, ಬಿಗ್ ಬಾಸ್ನಲ್ಲಿ ಸಾಕಷ್ಟು ಬಾರಿ ನಯವಾಗಿ ಕಿಚ್ಚ ಸುದೀಪ್ ಬುದ್ಧಿ ಹಿಡಿದ್ರು ಕೂಡ ಮನುಷ್ಯ ಬುದ್ಧಿ ಕಲೀಲಿಲ್ಲ. ಅದಲ್ಲದೆ ರಂಜಿತ್ ಅವ್ರ ಮೇಲೂ ಕೂಡ ಆತ ಹಲ್ಲೆಗೆ ಮುಂದಾಗಿದ್ದು, ಆಮೇಲೆ ಇಬ್ಬರು ಮನೆಯಿಂದ ಹೊರಗೆ ಬಂದಿದ್ದು, ಅವಾಚ್ಯ ಪದ ಬಳಕೆ ಮಾಡಿದ್ದು, ಇದು ಕೂಡ ಆತ ಬುದ್ಧಿ ಕಲೀಲಿಲ್ಲ. ಈಗ ಅವರ ಕಚೇರಿ ಇರುವಂಥ ರೋಡಿನಲ್ಲಿ ಅಣ್ಣಮ್ಮ ತಾಯಿಯನ್ನು ಕೂರಿಸಲಾಗಿದೆ. ಸೊ ಈ ಸಂದರ್ಭದಲ್ಲಿ ಯಾರು ಅಣ್ಣಮ್ಮ ತಾಯಿನ ಇಲ್ಲಿ ಕೂರಿಸಿರೋದು, ಪರ್ಮಿಷನ್ ತೆಗೆದುಕೊಂಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಆಗ ತೆಗೆದುಕೊಂಡಿದ್ದೀವಿ ಅಂದಿರ್ತಾರೆ, ತೆಗೆದುಕೊಂಡಿಲ್ಲ ಅಂದರೆ ತೆಗೆದುಕೊಂಡಿಲ್ಲ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ಲೀಗಲಾಗಿ ಏನು ಹೋರಾಟ ಮಾಡಬೇಕಾಗಿತ್ತು ಆ ಲೀಗಲ್ ಆದಂಥ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಆದರೆ ಇದ್ರ ಮಧ್ಯದಲ್ಲಿ ಇವರನ್ನು ಕೇಳಕ್ಕಂತ ಬಂದಂಥ ಗುಂಪಿನ ಜೊತೆಗೆ ಅತಿರೇಕದ ವರ್ತನೆ ಮಾಡಿದ್ದಾರೆ, ಅವರನ್ನು ಇನ್ನೂ ಟ್ರಿಗರ್ ಮಾಡಿದ್ದಾರೆ. ಅದಲ್ಲದೆ ಜೋಬೊಳಗೆ ಕೈ ಹಾಕ್ಕೊಂಡು ಹೊಟ್ಟೆಯಿಂದ ಎದೆಯಿಂದ ತಳ್ಳೋಕೆ ಶುರು ಮಾಡಿದ್ದಾರೆ. ಇದು ಅವ್ರುಗಳಿಗೆ ಇನ್ನಷ್ಟು ತಲೆ ಕೆಡಿಸೋಕೆ ಶುರುವಾಗಿದೆ. ಅದಲ್ಲದೆ ಹೋದಲ್ಲಿ ಬಂದಲ್ಲಿ ದರ್ಶನ್ ಬಗ್ಗೆ ಏನು ಬೇಕೋ ಅದನ್ನು ಮಾತಾಡಿದ್ದಾರೆ. ಹೇಳಿ ಕೇಳಿ ದರ್ಶನ್ ಫ್ಯಾನ್ಸ್ ಯಾರನ್ನೂ ಬಿಡಲ್ಲ. ಒಂದು ಸ್ವಲ್ಪ ಏನಾದರೂ ಆಯಿತು ಅಂತಂದರೆ ಅವರು ಕೂಡ ಅತಿರೇಕದ ವರ್ತನೆಯನ್ನು ಮಾಡ್ತಾರೆ. ಸೊ ಎಲ್ಲ ಫ್ಯಾನ್ಸ್ಗಳದ್ದು ಒಂದು ಲೆಕ್ಕ ಅಂದರೆ ದರ್ಶನ್ ಫ್ಯಾನ್ಸ್ದೇ ಇನ್ನೊಂದು ಲೆಕ್ಕ. ತಾವು ಮಾಡಿದ್ದೇ ಸರಿ, ನಾವು ಇರೋದೇ ಹೀಗೆ ಅಂತ ಜಗದೀಶ್ ಥರದ್ದೇ ಕೆಟಾಗಿರಿಯನ್ನು ದರ್ಶನ್ ಫ್ಯಾನ್ಸ್ ಕೂಡ ಹೊಂದಿದ್ದಾರೆ. ದರ್ಶನ್ ಹೆಂಗೆ ಯಾರಿಗೂ ಮರ್ಯಾದೆ ಅನ್ನೋದು ಕೊಡೋಲ್ವೋ ಹಾಗೆ ಅವ್ರ ಫ್ಯಾನ್ಸೂ ಅದೇ ಥರ. ಅದಕ್ಕಿಂತ ಜಾಸ್ತಿ ಜಗದೀಶು. ಸೊ ಇಬ್ಬರೂ ಸೇರಿಕೊಂಡು ಅಲ್ಲೊಂದಷ್ಟು ಹೊತ್ತುಗಳ ಕಾಲ ಗಲಾಟೆ ಆಗಿದೆ. ಒಬ್ರನ್ನೊಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸ್ಕೊಂಡಿದ್ದಾರೆ, ಬೈದಾಡ್ಕೊಂಡಿದ್ದಾರೆ, ತೂರಾಡ್ಕೊಂಡಿದ್ದಾರೆ, ತಳ್ಳಾಡ್ಕೊಂಡಿದ್ದಾರೆ. ಅದಾದಮೇಲೆ ಪೊಲೀಸರು ಬಂದಿದ್ದಾರೆ, ಎಲ್ರಿಗೂ ಬುದ್ಧಿ ಹೇಳಿ ಇಲ್ಲಿಂದ ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಅಲ್ಲಿಂದ ಹೋಗಿದ್ರೆ ಎಲ್ಲವೂ ಕೂಡ ಸರಿ ಆಗ್ತಿತ್ತು. ಹಾಗೇನೆ ಜಗದೀಶ್ ಅವರು ಕೂಡ ನನ್ನನ್ನು ಹೊಡಿಬೇಡಿ ಅಂತೆಲ್ಲ ಹೇಳಿ ಅದಾದಮೇಲೆ ಲೈವ್ ಬಂದಿದ್ದಾರೆ. ದರ್ಶನ್ ಫ್ಯಾನ್ಸ್ ಬರೋದಿದ್ರೆ ಬನ್ನಿ, ಎಲ್ಲ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಬನ್ನಿ ಅಂತ ಮತ್ತಷ್ಟು ಟ್ರಿಗರ್ ಮಾಡೋ ಕೆಲಸ ಮಾಡಿದ್ದಾರೆ. ಮನೆಗೆ ಹೋಗಿ ಕೂತ್ಕೊಂಡು ಲೈವ್ ಮಾಡಿರುವಂತಹ ಲಾಯರ್ ಜಗದೀಶ್, ಯಾರು ಬರ್ತಿರೋ ಬನ್ರೋ, ನೀವು ಬರೋದಕ್ಕಿಂತ ಮುಂಚೆ ನೀವೆಲ್ಲರೂ
ಇನ್ಶೂರೆನ್ಸ್ ಮಾಡ್ಕೊಂಡು ಬನ್ನಿ, ನಿಮ್ಮನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೊಂದಷ್ಟು ಜನರಿಗೆ ಮತ್ತು ಹೋಗಿ ಗಲಾಟೆ ಮಾಡಬೇಕು, ಹೊಡೆದಾಟ ಮಾಡಬೇಕು ಅಂತ ಅನಿಸಿದೆ. ಈ ನೆಕ್ಸ್ಟ್ ಡೇ ಲಾಯರ್ ಜಗದೀಶ್ ಮತ್ತು ಆತನ ಪುತ್ರ ಪಾಪ ಕಾರ್ನಲ್ಲಿ ಬರುವಾಗ ಪುತ್ರನಿಗೇನು ಗೊತ್ತಿಲ್ಲ, ಅಪ್ಪ ಈ ಥರ ಕಿರಿಕ್ ಮಾಡ್ಕೊಂಡಿರೋದು, ಎಡವಟ್ಟು ಮಾಡ್ಕೊಂಡಿರೋದು, ಅಪ್ಪ ಎಡಬಿಡಂಗಿ ಅನ್ನೋದು ಗೊತ್ತಿಲ್ಲ. ಸಹಜವಾಗಿ ಅಪ್ಪನ ಜೊತೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 400ರಿಂದ 500ಕ್ಕೂ ಹೆಚ್ಚು ಜನ ಒಮ್ಮೆಲೆ ಅಟ್ಯಾಕ್ ಮಾಡಿದ್ದಾರೆ. ಅದಲ್ಲದೆ ಈ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಅವರ ಗನ್ ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿಬಿಟ್ಟಿದ್ದಾರೆ. ಅದರ ಲೈಸೆನ್ಸ್ ಇಲ್ದಿದ್ರೂ ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಿರುವುದು ಅತಿ ದೊಡ್ಡ ತಪ್ಪು. ಪೊಲೀಸರೇ ಗುಂಡು ಹಾರಿಸ್ಬೇಕು ಅಂತಂದರೆ ಸರ್ಕಾರದ ಪರ್ಮಿಷನನ್ನು ತೆಗೆದುಕೊಳ್ಬೇಕು, ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡಬೇಕು, ಅದಾದ ಮೇಲೆ ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕು. ಆದರೆ ಲಾಯರ್ ಜಗದೀಶ್ ಅವರ ಗನ್ ಮ್ಯಾನ್ ಹೆದರಿಸೋಕೆ ಅಂತ ಹೋಗಿ ಲೈಸೆನ್ಸ್ ಇಲ್ಲದಂಥ ಗನ್ನನ್ನು ತೆಗೆದುಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಇದು ಕಾನೂನು ಬಾಹಿರವೂ ಕೂಡ ಆಗಿರೋದ್ರಿಂದ ಮತ್ತು ಆ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಅವರ ಪುತ್ರ ಅವರ ಗನ್ ಮ್ಯಾನ್ ಇದ್ದಿದ್ದರಿಂದ ಅವ್ರಗಳ ಮೇಲೆ ಹಲ್ಲೆಯೂ ಆಗಿದ್ದೆ. ಸೊ ಕೊನೆಯದಾಗಿ ಅವ್ರು 3ರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಲಾಗಿದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸೊ ಇವತ್ತು ಏನು ಕೋರ್ಟ್ನಲ್ಲಿ ಶಿಕ್ಷೆ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.